ಗಬ್ಬೂರು ಬೈಪಾಸ್ನಲ್ಲಿ ಧೂಳಿನ ಹಾವಳಿ. ವ್ಯಾಪಾರಸ್ಥರು, ಆಟೋ ಚಾಲಕರ ಆಕ್ರೋಶ. ನಮಸ್ಕಾರ, ಹುಬ್ಬಳ್ಳಿ ಧಾರವಾಡ ನ್ಯೂಸ್ಗೆ ಸ್ವಾಗತ. ನಾನು ರಿಚಾ ವಿಬಿ. ಹುಬ್ಬಳ್ಳಿ ನಗರದ ಗಬ್ಬೂರು ಬೈಪಾಸ್ನಲ್ಲಿ ನಡೆಯುತ್ತಿರುವ ವಾವ್ ಬ್ರಿಡ್ಜ್ ಕಾಮಗಾರಿಯಿಂದಾಗಿ ಸ್ಥಳೀಯ ವ್ಯಾಪಾರಸ್ಥರು, ಆಟೋ ಹಾಗೂ ಬೈಕ್ ಚಾಲಕರು ಸೇರಿದಂತೆ ಪ್ರತಿನಿತ್ಯ ಸಂಚರಿಸುವ ಸಾವಿರಾರು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕಾಮಗಾರಿ ನಡೆಯುತ್ತಿರುವ ಪ್ರದೇಶದಲ್ಲಿ ರಸ್ತೆ ಸಂಪೂರ್ಣ ಧೂಳಿನಿಂದ ಆವೃತವಾಗಿದ್ದು, ವಾಹನಗಳು ಸಂಚರಿಸುವ ವೇಳೆ ಭಾರಿ ಪ್ರಮಾಣದಲ್ಲಿ ಧೂಳು ಎದ್ದೇಳುತ್ತಿದೆ. ಇದರಿಂದ ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ ಅನಾನುಕೂಲ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಯನ್ನು ಗಮನಿಸಿದ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಟೋ ರಿಕ್ಷಾ ನಿಲ್ದಾಣದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಿಷಯವನ್ನು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಅವರ ಗಮನಕ್ಕೆ ತಂದರು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಶೇಖರಯ್ಯ ಮಠಪತಿ ಅವರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಕಾಮಗಾರಿಯಿಂದ ಉಂಟಾಗಿರುವ ಸಮಸ್ಯೆ ಕುರಿತು ಚರ್ಚಿಸಿದರು. ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಎದುರಿಸುತ್ತಿರುವ ತೊಂದರೆಗೆ ಆದಷ್ಟು ಬೇಗ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಇದೇ ವೇಳೆ ಕಾಮಗಾರಿಯ ಸ್ಥಳದಲ್ಲಿ ಧೂಳು ನಿಯಂತ್ರಣ ಸೇರಿದಂತೆ ಸಾರ್ವಜನಿಕರ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ವ್ಯಾಪಾರಸ್ಥರು, ಸಾರ್ವಜನಿಕರು ಹಾಗೂ ಆಟೋ ಚಾಲಕರೊಂದಿಗೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಯಿತು. ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷೆ ಹಾಗೂ ಸುಗಮ ಸಂಚಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಈ ರಸ್ತೆ ಮಧ್ಯದಲ್ಲಿ ನೂರಾರು ಆಟೋ ರಿಕ್ಷಾ ಚಾಲಕರು, ನೂರಾರು ಆಟೋ ಅಂಗಡಿ ಮಾಲೀಕರು, ಸಾರ್ವಜನಿಕರಿಗೆ ಸೇವೆಯಲ್ಲಿ ತೊಡಗಿರುವಂತ ಜನರಿಗೆ ಲಕ್ಷಾಂತರ ವಾಹನಗಳ ಅಡ್ಡಾಡಿ ಇಲ್ಲಿ ಧೂಳ ತುಂಬಿತ್ತು. ಇವತ್ತು ಈ ರಸ್ತೆಯನ್ನ ಮಾಡುವಂತ ಅಧಿಕಾರಿಗಳನ್ನ, ಸಂಬಂಧಪಟ್ಟ ಇಲಾಖೆಯನ್ನ ಕರೆದು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಮನವರಿಕೆ ಮಾಡಿದ್ದೇವೆ. ಈ ಮನವರಿಕೆಗೆ ಅವರು ಮನದು ನಾವು ಖಂಡಿತ ಸರ್ ಮಳೆ ನಿಂತ್ರೆ 4 ದಿನಲ್ಲಿ ಇಲ್ಲಿ ರಫ್ ರೋಡ್ ಮಾಡ್ತೇವೆ, ಇಲ್ಲ ಅಂದ್ರೆ ಕಂಟಿನ್ಯೂ ನೀರೋಡಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ಮಾತಿಗೆ ಏನಾದ್ರು ತಪ್ಪಿದ್ರೆ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಅಂಗಡಿ ಬೀದಿ ಬದಿ ವ್ಯಾಪಾರಸ್ಥರು, ಅಂಗಡಿ ಮಾಲೀಕರು, ಚಾಲಕರು, ಇನ್ನುಳಿದ ವಾಹನ ಚಾಲಕರು ರಸ್ತೆಗಿಳಿದು ಹೋರಾಟ ಮಾಡ್ತೇವೆ. ಇಲ್ಲಿ ಯಾವ್ದೋ ಬಿಹಾರಿ ಅವನು ನಮ್ಮ ಕನ್ನಡಿಗರ ಬೇದಿತ, ನಮ್ಮ ಆಟೋದವ್ರಿಗೆ, ಅಂಗಡಿಕಾರರಿಗೆ ಹಿಂದಿಯಲ್ಲಿ ಏನೋ ಯಾವ್ದೋ ಕೆಟ್ಟ ಭಾಷೆಯಲ್ಲಿ ಮಾತಾಡಿದೆ, ಅವನಿಗೆ ಚಳಿ ಜ್ವರ ಬಿಡಿಸಿದ್ದೇವೆ. ಅವರು ಬಂದು ಸಂಬಂಧಪಟ್ಟ ಇಲಾಖೆದವ್ರು ಬಂದು ಇಲ್ಲಾರಿ ನಾವು ಇನ್ನ ಮಾಲ್ದಾರ ನೋಡ್ಕೋತೀವಿ ಅಂತ ಹೇಳಿದಾರೆ. ಇದೇನಾದ್ರೂ ಕನ್ನಡ ಬಿಟ್ಟ ಬೇರೆದಲ್ಲಿ ಮಾತಾಡಿದ್ರೆ ಅವ್ರಿಗೆ ಜ್ವರ ಬಿಡಿಸ್ತೇವೆ ಅಥವಾ ಊರ್ ಬಿಡಿಸ್ತೇವೆ ಅಂತ ಹೇಳ್ತಾ ಇಲ್ಲಿ ಎಲ್ಲ ಕೂಡಿದಂತ ಹೋರಾಟಗಾರಿಗೆ ನಾ ಇನ್ನೊಬ್ಬ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಏನಾದ್ರೂ ತಮಗೆ ತೊಂದರೆ ಆದ್ರೆ ಎಲ್ಲರೂ ಗಮನಕ್ಕೆ ತರ್ರಿ. ಮುಂದಿಗೆ ಅಧಿಕಾರಿಗಳು ತಮ್ಮ ವಿಚಾರನ ಹೇಳಿದ್ದೇವೆ, ಮುಂದೆ ಒಳ್ಳೆ ಕೆಲಸ ಮಾಡೋದು ವಿನಂತಿ ಮಾಡ್ತಾರೆ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.